ರೆವಲೇಷನ್ ರಿವೀಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್ ಮತ್ತು ನನಗೆ ಇದೊಂದು ಸುವರ್ಣ ಅವಕಾಶ. ಈ ಒಂದು ಪುಸ್ತಕದಿಂದ ಕಲಿಯುವಂಥ ಅವಕಾಶ ದೇವರು ನಿಮ್ಮದಾಗಿಸಿದ್ದಾನೆ. ಇದನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಸತ್ಯವೇದಗಳನ್ನು ತೆರೆದು ನಮ್ಮ ಜೊತೆ ನೀವು ಚರ್ಚೆ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನಿಮ್ಮಿಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಕೋರಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. 4ನೇ ಅಧ್ಯಾಯ 2ನೇ ವಚನ. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂಡಲೇ ಅಂದರೆ ಅದನ್ನು ಸ್ವಲ್ಪ ಒಂದು ಸಣ್ಣ ಎರಡು ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಕೂಡಲೇ ಅಂದರೆ ಯಾಕೆ, ಏನು ಕೂಡಲೇ? ತಕ್ಷಣವೇ. ಈಗ ಆತನಿಗೆ ಈಗಾಗಲೇ ಅವನು ದರ್ಶನಕ್ಕೆ ಹೋಗ್ಬಿಟ್ಟ. ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಈಗಾಗಲೇ ಅವನು ಬಾಗಿಲು ನೋಡ್ಬಿಟ್ಟ. ಈಗ ಕೂಡಲೇ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಕಂಟಿನ್ಯೂಸ್ ಆಗಿ ಏನು ಅರ್ಥ ಇದ್ರದ್ದು ಅಂದರೆ ಸಮಯ ಹಿಡಿಯಲ್ಲ, ಅದು ಕಣ್ಣು ರೆಪ್ಪೆ ಬಡಿಯೋಷ್ಟರಲ್ಲಿ. ಎಸ್, 1ನೇ ಕೊರಿಂಥ 15:52 ಹೇಳುವಾಗೆ ಕಣ್ಣು ರೆಪ್ಪೆ ಬಡಿಯೋಷ್ಟರಲ್ಲಿ ಆ ಶಬ್ದ, ತುತ್ತೂರಿಯ ಶಬ್ದವನ್ನು ನಾವು ಕೇಳ್ತೇವೆ. ಸೊ ದೇರ್ ವಾಸ್ ನೋ ಡಿಲೇ. ಎಸ್, ಈ ದರ್ಶನದಲ್ಲಿ ದೇರ್ ಇಸ್ ನೋ ಗ್ಯಾಪ್, ಅಂದರೆ ಒಂದು ಅಂತರ ಇರೋದಿಲ್ಲ. ತಕ್ಷಣವಾಗಿ ಏನೇನು ನೋಡಬೇಕು ಅದನ್ನು ನೋಡ್ತಾನೆ. ಸೊ ತಕ್ಷಣವಾಗಿ ಆತನು ದೇವರ ಪರವಶನಾದನು. ಅಂದರೆ ಹೆಚ್ಚು ಸಮಯವನ್ನು ಇಟ್ಕೊಳ್ಳಿಲ್ಲ ಯೋಹಾನನಿಗೆ ತನ್ನ ಶಾರೀರಿಕ ಪರಿಸ್ಥಿತಿಯಿಂದ ಆತ್ಮಿಕ ಒಂದು ಸ್ಥಿತಿಗೆ ಬರಲಿಕ್ಕೋಸ್ಕರ. ಯಾಕೆಂದರೆ ದರ್ಶನವನ್ನು ಕಾಣಬೇಕಾದ್ರೆ ನಿನ್ನ ಶಾರೀರಿಕ ಪರಿಸ್ಥಿತಿಯಲ್ಲಿ ನೀನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯು ಕೆನಾಟ್ ಟೇಕ್ ಇಟ್. ನೀವು ತುಂಬ ಬಲಹೀನರಾಗಿರ್ತೀರ. ಹೌದು, ನನಗೆ ಅದು ಜ್ಞಾಪಕ ಬರ್ತಾ ಇದೆ. ಪಾಸ್ಟರ್ ರಾಜದಾಸ್ ಅವರೇ, ಎಲೆನ್ ವೈಟ್ ಅವರು ತುಂಬ ಒಬ್ಬ ಶಾರೀರಿಕವಾಗಿ ಬಲಹೀನರಾಗಿರ್ತಕ್ಕಂಥ 3 ವಯಸ್ಸಿನಿಂದ 6 ವಯಸ್ಸಿನಿಂದ ಅವರು ತುಂಬ ಅಷ್ಟೇನು ಶಾರೀರಿಕವಾಗಿ ಬಲಶಾಲಿ ಅಲ್ಲ, ಮುಟ್ಟಿಯಾಗಿರಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಅವರು ದೇವರ ಒಂದು ದರ್ಶನವನ್ನು ನೋಡಬೇಕಾದ್ರೆ ಸತ್ಯವೇದನ ಹಿಡ್ಕೊಳ್ತಾ ಇದ್ದಾರೆ. ಅದ್ರ ಸ್ವಲ್ಪ ಹೇಳಿ. ಸ್ವಲ್ಪ ಅವರಿಗೆ ದರ್ಶನ ಆದಾಗ ಅವರು ಈಗಿನ ಕಾಲದ ರೀತಿ ಸಣ್ಣ ಸತ್ಯವೇದ ಇರಲಿಲ್ಲ. ಅದು ಪ್ರಥಮ ಕಾಲದಲ್ಲಿ ವೇದ ಬಹಳ ಗಾತ್ರವಾಗಿತ್ತು. ಅದು ಹೆಚ್ಚು ಕಡಿಮೆ 8 ಕಿಲೋ ಅಷ್ಟು ತೂಕ ಇತ್ತು. ಅದನ್ನು ಸಹಜವಾಗಿ ಅವರು ಓದುವಾಗ ಇಟ್ಕೊಳ್ಳಿಕ್ಕಾಗಲ್ಲ, ಕೆಳಗಿಟ್ಕೊಂಡೇ ಓದಬೇಕಾಯ್ತು. ಆದರೆ ಅವರು ದರ್ಶನವನ್ನು ಪಡೆದಾಗ ಅವರು ಎಡಗೈಯಲ್ಲಿ ಅದನ್ನ ಇಟ್ಕೊಂಡು ನೋಡದೆ ರೆಫರ್ ಮಾಡ್ತಾಯಿದ್ರು. ಜನಗಳು ಇವ್ರು ಹೇಳೋದು ನಿಜನ ಸುಳ್ಳು ಅಂತೇಳಿ ಟೇಬಲ್ ಮೇಲೆ ಹತ್ತಿ ಅವ್ರು ಹೇಳೋದು ಕರೆಕ್ಟ್ ಅಂತ ನೋಡಿದಾಗ ಅದು ಡಿಟ್ಟೋ ಕರೆಕ್ಟಾಗಿತ್ತು. ಇದು ಸ್ವಂತ ಜ್ಞಾನಿಂದ ಹೇಳ್ತಿರ್ಲಿಲ್ಲ, ಇದು ಪವಿತ್ರಾತ್ಮ ಭರಿತರಾಗಿ ಇವ್ರಿಗೆ ದರ್ಶನ ಆಗ್ತಾನೆ ಎಂಬುದನ್ನು ಖಾತ್ರಿಪಡಿಸಿದ್ರು. ಇಲ್ಲ, ಈ ಒಂದೇ ಒಂದು ಘಟನೆ ಸಾಕು. ಎಷ್ಟೋ ಜನರು ಒಂದು ಸಣ್ಣ ಸಂಖ್ಯೆಯಲ್ಲಿ ಎಲೆನ್ ವೈಟ್ನ ಒಂದು ಪ್ರವಾದಿನಿ ಅಂತ ಅಂಗೀಕಾರ ಮಾಡಲ್ಲ ಎಷ್ಟೋ ಜನರು. ಆದರೆ ಈ ಒಂದು ಘಟನೆ ಸಾಕು. ಆಕೆ 6 ವಯಸ್ಸಿನಿಂದ ತುಂಬ ಅನಾರೋಗ್ಯದಲ್ಲಿ ತೊಂದರೆ ಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ. ಅವರು 8.3 ಕಿಲೋಸ್ ಒಂದು ಬೈಬಲನ್ನು, ಅದು ಎಡಗೈಯಲ್ಲಿ. ಬೇಸಿಕಲಿ ನಾವು ರೈಟ್ ಹ್ಯಾಂಡಲ್ಲಿ ಸ್ವಲ್ಪ ಕೆಲಸ ಮಾಡ್ಬೋದು, ಈ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ತುಂಬ ಹೊತ್ತು ಹಿಡ್ಕೊಳಕ್ಕಾಗಲ್ಲ. ಕೆಲವೊಂದು ದರ್ಶನಗಳು ಗಂಟೆ ಇರ್ತದೆ, ಅದನ್ನೆಲ್ಲ ಹಿಡ್ಕೊಂಡು. ಓಕೆ, ಮುಂದೆ ಹೋಗೋಣ. ಆ್ಯಂಡ್ ಏನಾಯಿತು ಮುಂದೆ ಓದಿ ಪಾಸ್ಟರ್ ರಾಜದಾಸ್. ಒಂದು ಸಿಂಹಾಸನ ಬಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಒಂದು ಸಿಂಹಾಸನ. ಈಗ ಸಿಂಹಾಸನದ ಬಗ್ಗೆ ನಾವು ಖಂಡಿತವಾಗ್ಲೂ ತುಂಬ ಚರ್ಚೆ ಮಾಡಬೇಕು. ಈಗ ಎಷ್ಟೋ ಕಡೆ ನಾವು ನೋಡ್ತೀವಿ, ದಾನಿಯೇಲ್ ಪ್ರವಾದನೆ ಗ್ರಂಥ ಇರಬಹುದು, ಅದನ್ನು ಓದೋಣ, ಚೆನ್ನಾಗಿರುತ್ತೆ. 7ನೇ ಅಧ್ಯಾಯ 9, 10 ಮತ್ತು 13 ಮತ್ತು 14 ಓದೋಣ. 9 ಮೊದಲನೇದಾಗಿ ಓದೋಣ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾರುದ್ಧನೊಬ್ಬನು ಆಸೀನನಾದನು. ಅವನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಅವನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಹುಣ್ಣಿಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಹುರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಸೊ ಜಾನ್ ವಾಸ್ ನಾಟ್ ದ ಫಸ್ಟ್ ಪರ್ಸನ್ ಅಲ್ವೇ? ಖಂಡಿತವಾಗಿ ದಾನಿಯೇಲನಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ದಾನಿಯೇಲನಿಗೆ ದರ್ಶನ ಆಯಿತು. ಯೆಶಾಯನಿಗೆ ಪರಲೋಕದ
ಸಿಂಹಾಸನ ದರ್ಶನ ಆಯಿತು, ಉಜ್ಜಯಿನ್ಗಾಯಿತು, ಎಜುಕೇಲನ್ಗಾಯಿತು. ಅನೇಕ ವ್ಯಕ್ತಿಗಳಿಗೆ ಪರಲೋಕದ ದರ್ಶನದಲ್ಲಿ ಈ ಸಿಂಹಾಸನವನ್ನು ಕಂಡಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಪ್ರಕಟಣೆಗಾರನ ಯೋಹಾನನಿಗೆ ಇದನ್ನು ಕೊಟ್ಟು ನಮ್ಮೆಲ್ಲರಿಗೂ, ಹಂಗಂದರೆ ನಾವು ಅಥವಾ ನಮ್ಮ ಹಿಂದೆ ಇದ್ದವರು, ನಮ್ಮ ಮುಂದೆ ಇರ್ತಕ್ಕಂಥವ್ರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ತಿರ್ಗಾ ಪುನಃ ವಿವರಿಸಿ ನಮಗೆ ಕೊಡಲ್ಪಟ್ಟಿದೆ. ಏನಂತೀರಾ? ಇನ್ನೊಂದು ವಿಷಯ, ಪ್ರವಾದಿಯಾದ ಎಜ್ಕೇಲನಿಗೆ ಈ ದರ್ಶನವನ್ನು ಕೊಟ್ಟಾಗ ಈ ಸಿಂಹಾಸನದ ಬಗ್ಗೆ ಆತನು ಹೇಳ್ತಾನೆ, ಎಲ್ಲೆಲ್ಲಿ ಆತ್ಮ ಹೋಗ್ತಾ ಇತ್ತೋ ವೇರ್ ಎವರ್ ಗಾಡ್ ಡಿಸೈರ್ ಟು ಗೋ ದ ಥ್ರೋನ್ ವೆಂಟ್ ಅಂತ. ಅಂದರೆ ನಿನಗೆ ಎಲ್ಲೆಲ್ಲಿ ತೋರಿಸ್ಬೇಕು ಅಲ್ಲಲ್ಲಿ ಆ ಸಿಂಹಾಸನವು. ಸೊ ಅದು ದೇವರ ಸಿಂಹಾಸನ. ನಿನಗೇನು ತೋರಿಸ್ಬೇಕು ಅದನ್ನು ತೋರಿಸ್ಲಿಕ್ಕೆ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಇವರನ್ನ ಆತ್ಮವಶವನ್ನಾಗಿ ಮಾಡಿ, ಈಗ ವಿಶೇಷವಾಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯೋಹಾನನು ಪ್ರಕಟಣೆ 1:10 ವಚನದಲ್ಲಿ ದೇವರ ದರ್ಶನವನ್ನು ಪದ್ಮೋದ್ವಿಸದ ದೀಪದಲ್ಲಿ ನೋಡುವಾಗ ಅದು ಸಬ್ಬತ್ ದಿನ ಆಗಿತ್ತಂತೆ. ಯಾಕೆಂದ್ರೆ ನಾನು ಕರ್ತನ ದಿನದಲ್ಲಿ ದರ್ಶನವನ್ನ ನೋಡಿದೆ. ಅಂದ್ರೆ ಈತನೇ ಒಂದು ಪರಿಶುದ್ಧ ವ್ಯಕ್ತಿ, ಕರ್ತನ ದಿನ ಒಂದು ಪರಿಶುದ್ಧ ವ್ಯಕ್ತಿ, ದೇವರು ಪರಿಶುದ್ಧನು, ಎಲ್ಲವೂ ಪರಿಶುದ್ಧತೆಯಿಂದಲೇ ತುಂಬಿಕೊಂಡಿದೆ. ದೇವರು ವಿಶೇಷವಾದ ಜ್ಞಾನವನ್ನ ಈ ಜನರಿಗೆ ಕೊಡುವಾಗ ತಾನು ಇವರನ್ನು ಆರಿಸಿಕೊಂಡನು. ಪವಿತ್ರರು ಇವರು, ಇಲ್ಲ ಆದರೂ ಅವರನ್ನು ಪವಿತ್ರರನ್ನಾಗಿ ಮಾಡಿ ಆ ದರ್ಶನವನ್ನು ಸ್ವಾಮಿ ಕೊಟ್ಟನು ಎಂಬುದಾಗಿ. ಮತ್ತೊಂದು ಅಂಶ ಪಾಸ್ಟರ್ ಡೆನಿಸ್, ಹೇಳಿ ಸರ್. ಈಗ ಸಹಜವಾಗಿ ನಾವು ಕುಳಿತಾಗ ಚೇರ್ಗಳನ್ನ ನಾವು ಚಲಿಸ್ಬೇಕಾದ್ರೆ ಯಾರೋ ಬಂದು ಹೇಳಿಬೇಕು. ಈಗ ನಮ್ಮ ಜಬ ಬಂದು ಹಿಡಿತಾ ಇರ್ತಾರೆ ಅವಾಗವಾಗ. ಆದರೆ ದೇವರ ಸಿಂಹಾಸನಕ್ಕೆ ಚಕ್ರಗಳಿತ್ತಂತೆ. ಸೊ ಯಾರು ಎಳೆಯೋ ಅವಶ್ಯಕತೆ ಇಲ್ಲ, ಅದು ಸ್ವಯಂ ಚಾಲಿತವಾಗಿ ಯಾವ ಕಡೆ ಬೇಕಾದರೂ ತಿರುಗ್ಬೋದು. ಅದಕ್ಕಾಗೇನೆ ಈ ಒಂದು ಸಿಂಹಾಸನ ಕೆಲವು ಕಡೆ ದ್ವಾರದ ಬಳಿಲಿತ್ತು, ಇನ್ನು ಕೆಲವು ಕಡೆ ಮುಂದೆ ಹೋಗ್ತು. ನೀವು ಹೇಳಿದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೋಗುವಂಥ ಸಾಧ್ಯತೆ ಈ ಒಂದು ಸಿಂಹಾಸನಕ್ಕಿತ್ತು. ಈ ಸಿಂಹಾಸನದ ಬಗ್ಗೆ ಇನ್ನು ಸ್ವಲ್ಪ ಮಾತಾಡಬೇಕಾಗಿದೆ. ಚಿಕ್ಕ ವಯಸ್ಸಿಂದ ನಾನು ಈ ಮೈಸೂರಿನಲ್ಲಿರ್ತಕ್ಕಂಥ ಬಂಗಾರದ ಸಿಂಹಾಸನವನ್ನು ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಸತ್ಯವೇದಗಳನ್ನು ತೆರೆದಿದ್ದೀರಾ ಅಂತ ನಾನು ನಂಬ್ತೇನೆ. ನಾವು 4ನೇ ಅಧ್ಯಾಯದಲ್ಲಿದ್ದೇವೆ, 2ನೇ ವಚನದಲ್ಲಿದ್ದೇವೆ. ಸಿಂಹಾಸನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಕಟಣೆಗಾರನಿಗೆ ಒಂದು ಸಿಂಹಾಸನವನ್ನು ನೋಡುವಂಥ ಅವಕಾಶ ಸಿಕ್ತು. ಈಗಾಗಲೇ ಬಹಳಷ್ಟು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದೀವಿ, ಬಹಳಷ್ಟು ಜನರಿಗೆ ಈ ಅವಕಾಶ ಸಿಕ್ತು. ಆದರೆ ಈತನಿಗೆ ಸಿಕ್ಕಿದಂಥ ಒಂದು ಅವಕಾಶ ಅದ್ಭುತವಾಗಿರ್ತಕ್ಕಂಥ ಅವಕಾಶ. ಆ ಸಿಂಹಾಸನದ ನಾವು ಮಾತಾಡ್ತಾ ಇದ್ವಿ. ಸಿಂಹಾಸನ ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಈಗ ನಾವು ಮೈಸೂರು ದಸರಾ ಟೈಮಲ್ಲಿ ಆ ಚಿನ್ನದ ಸಿಂಹಾಸನವನ್ನು ದಸರಾ ಟೈಮಲ್ಲಿ ಮಾತ್ರ ಹೊರಗೆ ತೆಗಿತಾರೆ, ಪ್ರದರ್ಶನ ಮಾಡ್ತಾರೆ. ಇಲ್ಲಾಂದರೆ ಅದನ್ನು ಒಳಗಡೆ ಇಟ್ಟು ಭದ್ರವಾಗಿ ಬೀಗ ಹಾಕ್ಬಿಡ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಅದು 4 ಕಾಲು ಇರ್ತದೆ ಅಂದ್ಕೊಂಡೆ. ಇಲ್ಲ, ಅದು ದೊಡ್ಡದಾಗಿದೆ. ಅಲ್ಲಿ ಮೈಸೂರದು ಮೇಲೆ ಹತ್ಕೊಂಡು ಹೋಗಿ ಕೂತ್ಕೋಬೇಕು, ಅಷ್ಟು ದೊಡ್ಡದಾಗಿದೆ. ಈ ಒಂದು ಸಿಂಹಾಸನದ ಬಗ್ಗೆ ಸ್ವಲ್ಪ ವಿವರಿಸಿ ಪಾಸ್ಟರ್ ರಾಜದಾಸ್. ಇಹಲೋಕದ ಸಿಂಹಾಸನ ಇದು ಜನರು ಅದನ್ನು ಚಲಿಸಬೇಕಾಗಿದೆ. ಆದರೆ ಪರಲೋಕದಲ್ಲಿದ್ದಂಥ ಸಿಂಹಾಸನ ಅದನ್ನು ಯಾರ ಅವಶ್ಯಕತೆ ಇಲ್ಲ ಚಲಿಸಲಿಕ್ಕೆ. ದೇವರು ಅಷ್ಟು ಸುಂದರವಾಗಿ ಮಾಡಿದ್ದಾನೆ. ಅದು ದಗದಗನೆ ಹುರಿಯುವ ಬೆಂಕಿಯೋಪಾದಿ ಇರ್ತದಂತೆ. ಅಷ್ಟೊಂದು ಪ್ರಜ್ವಲಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ. ಅದು ಸಮೀಪಕ್ಕೆ ಯಾರು ಹೋಗ್ಲಿಕ್ಕಾಗಲ್ಲ. ಅಂತಹ ಸಿಂಹಾಸನ ಮೇಲೆ ರಾಜಾದಿರಾಜನು ಆಸನಾರೂಢನಾಗಿರ್ತಾನೆ. ಇಂಗ್ಲೀಷಲ್ಲಿ ಪದಪ್ರಯೋಗ ನಂಗೆ ತುಂಬ ಇಷ್ಟ. ನಾಟ್ ದಟ್ ಕನ್ನಡ ಇಸ್ ಎನಿಥಿಂಗ್ ಲೆಸ್, ಬಟ್ ಯಾಕೆ ಹೇಳ್ತೀನಿ ಅಂದರೆ ಏನ್ಷಿಯಂಟ್ ಆಫ್ ಡೇಸ್ ಅಂತ. ಎಷ್ಟು ಅದು ಒಂದು ಮಹಾರುದ್ಧನು ಅಂತ, ಎಷ್ಟು ಒಂದು ಅದಕ್ಕೆ ಆಳವಾಗಿದೆ ಅದರ ಅರ್ಥ. ಏನ್ಷಿಯಂಟ್ ಆಫ್ ಡೇಸ್, ಐ ಸಾ ಎನ್ ಏನ್ಷಿಯಂಟ್ ಆಫ್ ಡೇಸ್ ಅಂತ, ಮಹಾರುದ್ಧನು ಎಂಬತಕ್ಕಂಥ ವಿಷಯ. ಸೊ ಈ ಸಿಂಹಾಸನದ ಬಗ್ಗೆ ಬೇರೆ ಏನಾದರೂ ನಾವು ಬಿಡ್ತಾ ಇದ್ದೀವಾ? ಸಿಂಹಾಸನ ಅಂದರೆ ಎಲ್ಲರೂ ಆ ಸಿಂಹಾಸನಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಎಸ್, ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಪ್ರಕಟಣೆ 3:21 ವಚನದಲ್ಲಿ ಓನ್ಲಿ ಗಾಡ್ ದ ಫಾದರ್ ಇಸ್ ಸೀನ್ ಆನ್ ದ ಥ್ರೋನ್. ತಂದೆ ಮಾತ್ರ. ಅದಕ್ಕೆ ಹೇಳ್ತಾರೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಎಂತ ಒಂದು ಅವಕಾಶ!
ಇಲ್ಲಿ ನೋಡಿ, ನೀವು ಹೇಳಿದ್ದು ನನಗೊಂದು ಘಟನೆ ಜ್ಞಾಪಕ ಬಂದ್ಬಿಡ್ತು. ಮೈಸೂರು ಟೈಟ್ಲರ್ ಕಿಂಗ್ ಯದುವೀರ್ನ ನಾವು ಲೌರಿಗೆ ಸ್ವಾಗತ ಮಾಡಿದ್ವಿ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಅವರ ಮ್ಯಾನೇಜರ್ ನಮ್ಗೆ ಹೇಳಿದ್ದೇನೆಂದರೆ, ಅವರು ಕೂತ್ಕೊಳ್ತಕ್ಕಂಥ ಚೇರು ಸಾಮಾನ್ಯರು ಕೂತ್ಕೊಳ್ತಕ್ಕಂಥ ಚೇರು ಒಂದೇ ಆಗಿರಬಾರ್ದಂತೆ, ಅವ್ರಿಗೆ ಬೇರೆ ಥರದ ಚೇರ್ ಇರಬೇಕಂತೆ. ಆಮೇಲೆ ಆ ಚೇರಿಂದ ಸ್ವಲ್ಪ ದೂರ ಇರಬೇಕಂತೆ, ಒಂದೂವರೆ ಅಡಿ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಟು ಸಿ ದಟ್. ಬಟ್ ಇಲ್ಲಿ ಪರಲೋಕದಲ್ಲಿ ಅದೇ ಥರ ಇವ್ರು ಹೇಳಿರೋ ರೀತಿಯಲ್ಲಿ ಆ ಸಿಂಹಾಸನದ ಮೇಲೆ ಬರೀ ತಂದ್ರೆ ಮಾತ್ರ ಕೂತ್ಕೊಳ್ಬೋದು. ಇವಾಗ ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕ ಬರೀತಾರೆ, ಅರ್ಲಿ ರೈಟಿಂಗ್ಸ್. ಆ ಪುಸ್ತಕದಲ್ಲಿ ಹೇಳ್ತಾರೆ, ನಾನು ಆ ಒಂದು ಸಿಂಹಾಸನ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ದೇವರ ಮಹಿಮೆ ಸಂಪೂರ್ಣವಾಗಿ ಆವರಿಸ್ಕೊಂಡಿತ್ತು. ಆಗ ಯೇಸು ಸ್ವಾಮಿಯನ್ನ ಕೇಳ್ತಾರಂತೆ, ಏನಂತ, ಇದು ನಿನಗೆ ಸಂಬಂಧವಾಗಿದೆಯಾ, ನಿನ್ನ ರೀತಿ ಇದೆಯಾ? ಆದ್ರೆ ಆತನ ಹೇಳ್ತಕ್ಕಂಥದ್ದು, ನಾನಲ್ಲ, ಒಂದು ವೇಳೆ ಇಫ್ ಯು ಶುಡ್ ಬಿಹೋಲ್ಡ್ ದ ಗ್ಲೋರಿ ಆಫ್ ಹಿಸ್ ಪರ್ಸನ್ ಯು ವುಡ್ ಸೀಸ್ ಟು ಎಕ್ಸಿಸ್ಟ್ ಅಂತ. ಅಂದ್ರೆ ಆ ಮಹಿಮೆಯನ್ನ ನೀನು ಸಾಧಾರಣವಾಗಿ ನೋಡುವುದಾದರೆ ಸಂಪೂರ್ಣವಾಗಿ ನಾಶವಾಗ್ತೀವಿ. ಅಷ್ಟೊಂದು ದಗದಗಿಸುವ ಬೆಂಕಿಯೋಪಾದಲ್ಲಿ ಪ್ರಜ್ವಲಿಸುವ ದೇವರ ಮಹಿಮೆ. ಮೋಶೆಗೆ ಹೇಳ್ತಕ್ಕಂಥದ್ದು, ನನ್ನನ್ನು ನೋಡಿ ನೀನಾಗೋದಿಲ್ಲ, ಉಳಿಯಲ್ಲ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ, ಫಸ್ಟ್ ರಾಜದಾಸ್ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಬಂದಾಗ ಕನ್ನಡಿ ಒಂದು ಹಾಕ್ಕೊಂಡು ನೋಡಬೇಕು, ಇಲ್ಲಾಂದರೆ ಕಣ್ಣು ಕೆಟ್ಟೋಗುತ್ತೆ. ಇಲ್ಲಿ ಪ್ರಕಟಣೆಗಾರನಿಗೆ ಖಂಡಿತವಾಗ್ಲೂ ದೇವ್ರು ಯಾವುದೋ ಒಂದು ರೀತಿಯಾದ ಕವಚವನ್ನು ಕೊಟ್ಟಿರ್ತಾರೆ ಅಲ್ವೇ, ಇದನ್ನು ನೋಡಿ ಖಂಡಿತವಾಗ್ಲೂ ಟು ಸಿ ಆ್ಯಂಡ್ ಲೀವ್. ಈಗ ಮೋಶೆಗೆ ಹೇಳಿದ, ನಾನು ನೋಡಿ ನೀನು ನಿನ್ನ ಜೀವಿಸಲ್ಲ, ಬರೀ ನೆರಳು ನೋಡ್ಕೊಂಡ್ರೆ ಅವ್ನು ನೆರಳು ನೋಡ್ಬಿಟ್ಟೆ ತುಂಬ ಭಯ ಪಟ್ಕೊಬಿಟ್ಟ ಅವನು. ಏನಂತೀರ ಫಸ್ಟರ್ ಪ್ರಸನ್ನ ಅವರೇ? ಖಂಡಿತವಾಗಿ. ಯಾಕೆಂದರೆ ದೇವರ ಮಹಿಮೆಯನ್ನು ನೋಡಿ ಯಾರು ಬದುಕುಳಿಯಲು ಸಾಧ್ಯವಿಲ್ಲ. ಆ ಮಹಿಮೆಯನ್ನು ನೋಡಬೇಕಾದ್ರೆ ನೀವು ದೇವರ ಪರವಶವಾಗಬೇಕು, ಆಗಲೇ ಅವರು. ಯಾಕೆಂದರೆ ಪ್ರತಿಯೊಬ್ಬರನ್ನ ನೋಡಿ, ದರ್ಶನಗಳು ಮುಗಿದ ಮೇಲೆ ಅವ್ರು ಯಥಾಸ್ಥಿತಿಗೆ ಬಂದ ಮೇಲೆ ಬಿದ್ದೋಗ್ತಾರೆ, ಅವರು ಆಯಾಸ ಆಗ್ತಾರೆ. ಯಾಕೆಂದರೆ ನಾನು ಬೇರೆ ಪರವಶನಾಗಿದ್ದೆ. ನಾನು ದರ್ಶನ ನೋಡುವಾಗ ನಾನಾಗಿರಲಿಲ್ಲ. ಈಗ ಶ್ರೀಮತಿ ವೈಟಮ್ನವ್ರು ತಗೊಳ್ಳಿ, ಎಜಿಕೇಲ್ನ ತಗೊಳ್ಳಿ, ಯಾವುದೇ ಪ್ರವಾದಿಗಳನ್ನ ತಗೊಳ್ಳಿ, ಅವರು ದರ್ಶನವನ್ನು ಕಾಡುವಾಗ ಅವರಿಗೆ ದೇವರ ಆತ್ಮ ಬರಬೇಕು. ಅವರು ಮೇಲಕ್ಕೇರುವಾಗ ಅವರ ಶರೀರ ಇಲ್ಲೇ ಇರ್ತಾ ಇತ್ತು, ಆತ್ಮ ಹೋಗಿ ಅವರನ್ನ ನೋಡ್ತಾರೆ. ಅಂದ್ರೆ ಆತ್ಮಿಕವಾಗಿ ಅವರದೆಲ್ಲವನ್ನ ನೋಡಿ ಬರಿತಾ ಇದ್ರು. ಮತ್ತೊಂದು ಅಂಶ ಪ್ರಶ್ನೆ ಹೇಳೋದಕ್ಕೆ, ಮೋಶೆಗೆ ದೇವರ ದರ್ಶನ ಆದಾಗ ಆತನ ಮುಖ ಬಹಳ ಪ್ರಕಾಶಮಯವಾಗಿತ್ತಂತೆ. ಖಂಡಿತವಾಗಿಯೂ ಆತನ ಮುಖವನ್ನು ನೋಡ್ಲಿಕ್ಕೂ ಜನ ಭಯ ಪಡ್ತಿರಂತೆ. ಆತನು ಪರದೆ ಹಾಕೊಂಡು ಬರ್ಬೇಕಾಗಿತ್ತಂತೆ. ಅಂದ್ರೆ ದೇವರ ಪ್ರಭಾವ ಮುಖದ ಮೇಲೆ ಪ್ರಕಾಶ ಬೀರ್ತಾ ಇತ್ತು. ಐ ಕಾಸ್ ಯುವರ್ ಫೇಸ್ ಟು ಶೈನ್ ಅಪಾನ್ ಯು ಅಂತ ಹೇಳ್ತಾನೆ. ನನ್ನ ಮುಖ ದರ್ಶನವನ್ನ ನಿಮ್ಮ ಮೇಲೆ ಬೀರ್ತೇನೆ ಅಂತ. ಇದು ಸತ್ಯ ಇದೆ. ಇಲ್ಲಿ ಅ ಥ್ರೋನ್ ವಾಸ್ ಸೆಟ್ ಅಂತಿದೆ ಇಂಗ್ಲೀಷ್ನಲ್ಲಿ. ಇಲ್ಲಿ ಕನ್ನಡದಲ್ಲಿ ಸಿಂಹಾಸನವೂ ಇತ್ತು ಅಂತ ಅಲ್ಲಿಗೆ ಮುಗಿಸಿದ್ದಾರೆ. ಸೆಟ್ಟನ ಪದ ಒಂದು ವೇಳೆ ನಾವು ತೆಗೆದುಕೊಂಡಾಗ, ಈಗ ಮೊನ್ನೆ ನಮ್ಮದು ಪ್ರಧಾನಿಗಳು ಇದು ತೊಗೊಂಡ್ರು, ಚಾರ್ಜ್ ತೊಗೊಂಡ್ರು. ಆವಾಗ ಚೇರ್ಗಳೆಲ್ಲ ಹಾಕ್ತಾರೆ, ಒಂದು ಮೀಟಿಂಗ್ಗೋಸ್ಕರ ಸಿದ್ಧಪಡಿಸುವಂಥ ಕಾರಣದಿಂದ ಆ ಒಂದು ಚೇರ್ಗಳನ್ನು ಹಾಕ್ತಾರೆ. ಈಗ ಇಂಗ್ಲೀಷ್ನಲ್ಲಿ ನಾವು ಇದನ್ನು ತೆಗೆದುಕೊಂಡಾಗ ಒಂದು ಸಿಂಹಾಸನವನ್ನು ಇಡಲ್ಪಡ್ತು ಅಂತ ಹೇಳಬೇಕಾಗತ್ತೆ, ಸೆಟ್. ಇದರಲ್ಲಿ ಆರ್ ವಿ ಮಿಸ್ಸಿಂಗ್ ಸಮಥಿಂಗ್ ಹಿಯರ್? ಇಲ್ಲಿ ವಿ ಆರ್ ಬೇಸಿಕಲಿ ಟಾಕಿಂಗ್ ಅಬೌಟ್ ದ ಲೊಕೇಶನ್ ಆಫ್ ದ ಥ್ರೋನ್. ಓಕೆ, ಅಂದರೆ ಆ ಸಿಂಹಾಸನ ಎಲ್ಲಿತ್ತು. ಇಲ್ಲಿ ಯೋಹಾನ ನೋಡ್ತಕ್ಕಂಥ ಈ 4ನೇ ಅಧ್ಯಾಯದ ದರ್ಶನದಲ್ಲಿ ಪರಿಶುದ್ಧ ಸ್ಥಳದಲ್ಲಿತ್ತು. ಯಾಕೆಂದ್ರೆ ಆ ಪರಿಶುದ್ಧ ಸ್ಥಳದಲ್ಲಿಯೇ ವಿಮೋಚನ ಕಾಂಡ 40ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನ ಸ್ವಲ್ಪ ಹೊತ್ತು ಓದೋಣ. ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಆಗ ಮೇಘವು ದೇವ ದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವ ದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಸೊ ದೇವರು ಮೋಶೆಯನ್ನು ಸಹ ಪರಿಶುದ್ಧ ಸ್ಥಳದ ಬಾಗಿಲಲ್ಲೇ ಭೇಟಿ ಆಗ್ತಾ ಇದ್ದ.
ಯಾಕೆಂದರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾದ್ರೆ ಅದು ವರ್ಷಕ್ಕೊಂದ್ಸರಿ ಮಾತ್ರ ಹೋಗಬೇಕು ಆ ಕಾರ್ಯ ನಡಿಬೇಕಾದ್ರೆ. ಆದರೆ ಪರಿಶುದ್ಧ ಸ್ಥಳದಲ್ಲಿ ಮೋಶೆಗೆ ಎಲ್ಲ ವಿಷಯಗಳನ್ನು ತಿಳಿಸಿ ನಿಲ್ಲಿಗೆ, ಯಾಕಂದರೆ ಅಲ್ಲೂ ಸಹ ದೇವರ ಮಹಿಮೆ ಇತ್ತು. ಇಲ್ಲಿ ಯೋಹಾನನು ನೋಡುವಾಗಲೂ ಸಹ ಅರ್ಥ ಮಾಡಿಕೊಳ್ಬೇಕು, ಆ ಪರಿಶುದ್ಧ ಸ್ಥಳದಲ್ಲಿ ದೇವರ ಮಹಿಮೆಯನ್ನು ಆತನು ಕಂಡನು, ದೇವರ ಸಿಂಹಾಸನವನ್ನು ಕಂಡನು. ಯಾಕಂದರೆ ಈಗಾಗಲೇ ಹೇಳಿದಾಗೆ ಸಿಂಹಾಸನ ಒಂದು ಕಡೆ ಇರೋದಿಲ್ಲ, ಅದು ಚಲಿಸ್ತಾ ಇರ್ತದೆ ಎಂಬುದು. ಅದು ಜೀವಿಸುವಂಥ ಲಿವಿಂಗ್ ಥ್ರೋನ್ ಅಂತ ಒಂದು ಕಡೆ ಬರೆಯಲ್ಪಟ್ಟಿದೆ. ಇದ್ರ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. 3ನೇ ಭಾಗದಲ್ಲಿ ನಾವು ಇನ್ನೂ 4ನೇ ಅಧ್ಯಾಯ 2ನೇ ವಚನದಲ್ಲಿದ್ದೇವೆ. ಸಿಂಹಾಸನದ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ಯಾರ್ಯಾರು ಈ ಸಿಂಹಾಸನವನ್ನು ನೋಡುವಂಥ ಅವಕಾಶ ಇದೆ ಎಂಬತಕ್ಕಂಥದ್ದನ್ನು, ಆ ಸಿಂಹಾಸನದ ಮೇಲೆ ಯಾರು ಕೂತಿದ್ರು, ಯಾರು ಕೂತ್ಕೊಳ್ಳೋಕೆ ಹೋಗ್ತಾರೆ ಅಂತ ನಾವು ಈ ಭಾಗದಲ್ಲಿ ಸ್ವಲ್ಪ ನಾವು ಮಾತಾಡೋಣ. ಈಗ ಈ ಸಿಂಹಾಸನದ ಮೇಲೆ ಒಬ್ಬ ಕೂತಿದ್ದ, ಆ ವಚನವನ್ನು ಓದೋಣ. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಹೇಳಿ, ಈ ಒಬ್ಬನು ಯಾರು? ಬೇರೆ ಯಾರು ಆಗ್ಲಿಕ್ಕಾಗೋದಿಲ್ಲ. ನಾವು ದಾನಿಯೇಲ 7ನೇ ಅಧ್ಯಾಯ 9ನೇ ವಚನದಲ್ಲಿ ಕಲಿತಿರುವ ಹಾಗೆ ಅದು ತಂದೆಯಾದ ದೇವರು ಮಾತ್ರ ಆಗಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ತನ್ನ ತಂದೆಯ ಬಳಿಯಲ್ಲಿ ಕೂತುಕೊಳ್ಳಲು ಹೋಗುತ್ತಾನೆ. ನಾನು ನನ್ನ ತಂದೆ ಬಳಿಯಲ್ಲಿ ಕೂತ್ಕೊಳ್ತೇನೆ, ನಿಮ್ಮನ್ನು ನಾನು ಕರೆದುಕೊಂಡು ಆ ಸಿಂಹಾಸನದಲ್ಲಿ ಪರಿಚಯ ಮಾಡಿಸ್ಕೊಳ್ತೇನೆ ಎಂಬುದಾಗಿ ಸ್ವಾಮಿ ನಮಗೆ ಹೇಳುವಾಗ, ಆ ಸಿಂಹಾಸನದ ಅರ್ಹತೆ ತಂದೆಯಾದ ದೇವರಿಗೆ ಮಾತ್ರ ಇರುವಂಥದ್ದಾಗಿದೆ. ಅವರು ಅಲ್ಲಿ ಕುಳಿತಿರೋದನ್ನು ಯೋಹಾನನು ನೋಡ್ತಾನೆ. ಸೊ ತಂದೆ ಸಿಂಹಾಸನದ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಸ್ವಾಮಿ ಹೇಳ್ತಾನೆ ಅದೇ ವಚನ 3ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನದಲ್ಲಿ, ನಾನು ಜಯವೊಂದಿ ನನ್ನ ತಂದೆಯ ಸಿಂಹಾಸನದೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆ ಯಾರ್ಯಾರು ಜಯವಂತಾರೆ ಅವರು ಸಹ ನನ್ನೊಡನೆ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಖಂಡಿತ ನಾವು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಮೈ ಕ್ವೆಶ್ಚನ್ ಇಸ್, ಇಫ್ ಗಾಡ್ ದ ಫಾದರ್ ಇಸ್ ಸಿಟ್ಟಿಂಗ್ ದ ಥ್ರೋನ್, ವೇರ್ ಇಸ್ ಜೀಸಸ್? ಯೇಸು ಸ್ವಾಮಿ ಈಗ ಸಿಂಹಾಸನವನ್ನು ಪಡೆದಿಲ್ಲ, ಅಧಿಕಾರ ಪಡೆಯುವಂಥ ಸಮಯ ಇನ್ನೂ ಬಂದಿಲ್ಲ. ಈಗ ಸ್ವಾಮಿ ಏನು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಹಾಯಾಜಕನ ಸೇವೆಯನ್ನು ಅವರೇ ಯಜ್ಞ, ಅವರೇ ಮಹಾಯಾಜಕ. ಯಾವಾಗ ಮಹಾಯಾಜಕನ ಸೇವೆ ಮುಕ್ತಾಯ ಆಗುತ್ತೆ, ನಂತರ ನೆನ್ನೆ ಹೇಳ್ದಂಗೆ ತೀರಿತು ಅಂತ ಹೇಳಿದ್ವಲ್ಲ, ಆ ಒಂದು ಮಹಾಯಾಜಕನ ಸೇವೆ ತೀರಿತು ಅಂತ ಹೇಳಿ ಆತನ ಕೈಲಿದ್ದ ಧೂಪಾರ್ತಿಯನ್ನು ಆತನ ಕೆಳಗೆ ಇಟ್ಟ ಮೇಲೆ ಆತನು ವಸ್ತ್ರವನ್ನು ಬದಲಾಯಿಸ್ತಾನೆ. ಆ ಮಹಾಯಾಜಕನ ವೇಷವನ್ನು ತೆಗೆದು ರಾಜಾದಿರಾಜನ ವೇಷಭೂಷಣ ಆಗ್ತಾನೆ. ಆವಾಗ ಆತನು ಅಧಿಕಾರವನ್ನು ಪಡೆದ ಮೇಲೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಸ್ವಾಮಿಗೆ ತಂದೆಯಾದ ದೇವರು ಕೊಡ್ಲಿಕ್ಕೆ ಹೋಗ್ತಾನೆ. ದಯವಿಟ್ಟು ಈ ವಚನವನ್ನು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಕೀರ್ತನೆ 11ನೇ ಅಧ್ಯಾಯ 4ನೇ ವಚನ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯವಾಗಿರುತ್ತಲ್ಲ, ಖಂಡಿತವಾಗ್ಲೂ ಜ್ವರ ಬಂದ್ಬಿಟ್ಟಿರ್ತದೆ ಅಂತ ಕಾಣಿಸುತ್ತೆ ಪ್ರಕಟಣೆಗಾರನಿಗೆ. ಇದನ್ನು ನೋಡಿದ್ಮೇಲೆ ನೀವೇನಂತೀರ ಪ್ರಸನ್ನ? ಇಲ್ಲಿ ನಾವು ಒಂದು ವಾಕ್ಯವನ್ನು ಓದಬೇಕು. ಇಬ್ರಿಯರ ಪತ್ರಿಕೆ 8ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನದ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವವನಾಗಿದ್ದಾನೆ. ಈ ಒಂದು ದರ್ಶನವನ್ನು ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಯೇಸು ಸ್ವಾಮಿಯು ಕ್ರಿಸ್ತ ಶಕ 31ರಲ್ಲಿ ಪುನರುತ್ಥಾನಗೊಂಡಾಗ ಆತನು ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ತಂದೆಯಾದ ದೇವರು ಆತನನ್ನು ಆಹ್ವಾನ ಮಾಡುವುದಕ್ಕೆ ಕಾಯ್ತಾ ಇದ್ರು. ಯಾಕೆಂದರೆ ಮಗನು ತನ್ನ ಕೆಲಸವನ್ನು ಮುಗಿಸಿ ತೀರಿತು, ಈ ಲೋಕದ ಜವಾಬ್ದಾರಿಕೆ ಮುಗೀತು, ನಾನು ಈಗ ನನ್ನ ತಂದೆ ಬಳಿಗೆ ಹೋಗಬೇಕು ಎಂಬುದಾಗಿ ಹೇಳುವಾಗ ತಂದೆ ಕಾಯ್ಕೊಂಡಿದ್ದಾರೆ ಅಲ್ಲಿ. ಸಿಂಹಾಸನ ನಿನ್ನದು ಮಗನೇ, ನಾನು ನಿನಗೆ ಕೊಡ್ಲಿಕ್ಕೆ ಕಾಯ್ಕೊಂಡಿದ್ದೇನೆ.
ಯಾಕೆಂದರೆ ಮೇಘರೂಢನಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ತಾನು ಬರ್ತಾನೆ ರಾಜಾದಿರಾಜನಾಗಿ. ಆ ಸಿಂಹಾಸನದಲ್ಲಿ ಕುಳಿತುಕೊಂಡು ಸ್ವಾಮಿ ಬರ್ತಾನೆ. ಅದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಇನ್ನೊಂದು ಈ ಲೊಕೇಶನ್ ಆಫ್ ದ ಥ್ರೋನ್ ಬಗ್ಗೆ ನಾವು ಮಾತಾಡೋದಾದರೆ, ನೀವು ಹೇಳಿದ್ರಿ ಮೊದಲನೇ ಭಾಗದಲ್ಲಿ ಎಲ್ಲೆಲ್ಲಿ ದೇವರು ಹೋದ್ರೋ ಅದು ಚಕ್ರಗಳಿತ್ತು, ಆ ಚಕ್ರಗಳಲ್ಲಿ ಬೆಂಕಿಯೋ ಪಾದೆಯಲ್ಲಿತ್ತು, ಅದು ಹೋಗ್ತಾ ಇತ್ತು ಅಂತ. ಇನ್ನೊಂದು ವಚನವನ್ನು ನಾವು ಓದೋಣ. ವಿಮೋಚನಾ ಕಾಂಡ 29ನೇ ಅಧ್ಯಾಯ 42 ಮತ್ತು 43 ಓದಿ ಸ್ವಲ್ಪ ವಿವರಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಈ ಸರ್ವಾಂಗ ಹೋಮವನ್ನು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವ ದರ್ಶನದ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿಮ್ಮ ಸಂಗಡ ಮಾತಾಡುವೆನು. ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನು ಕೊಡುವೆನು. ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಆ ಸ್ಥಳವು ಪರಿಶುದ್ಧವಾಗಿರುವುದು. ನಾನು ದೇವ ದರ್ಶನದ ಗುಡಾರವನ್ನು ಯಜ್ಞವೇದಿಯನ್ನು ಪರಿಶುದ್ಧ ಸ್ಥಳಗಳಾಗುವಂತೆ ಮಾಡುವೆನು. ಸೊ ಇದು ದರ್ಶನವಾಗಿದೆ, ಪರವಾಗಿಲ್ಲ. ಒಂದು ವೇಳೆ ಪ್ರಕಟಣೆಗಾರನಿಗೆ ಅಲ್ಲೇ ನೇರವಾಗಿ ಹೋಗ್ತಾ ಇರ್ತಕ್ಕಂಥ ಅವಕಾಶ ಸಿಕ್ಕಿದ್ದಿದ್ರೆ ಐ ಡೋಂಟ್ ಥಿಂಕ್ ಈ ವುಡ್ ಹ್ಯಾವ್ ಬೀನ್ ಅಲೈವ್, ಏನಂತೀರ? ಖಂಡಿತವಾಗಿ. ಏಕೆಂದರೆ ಮೋಶೆ ಈ ಒಂದು ವಿಮೋಚನಾ ಕಾಂಡ ಇನ್ನೂ ಸ್ವಲ್ಪ ಓದ್ಕೊಂಡು ಹೋದರೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಿಕಾಸ್ ದೇವರ ಪ್ರಸನ್ನತೆ ಮತ್ತು ಪ್ರಭಾವ ಅಲ್ಲಿತ್ತು. ಏನಂತೀರ ಪ್ರಶ್ನ? ಅಲ್ಲ, ಇಲ್ಲಿ ಈ ಮೋಶೆಯ ಒಂದು ಪ್ರಸಂಗದಲ್ಲಿ ನೋಡುವಾಗ ಇದು ಇಹಲೋಕದಲ್ಲಿರ್ತಕ್ಕಂಥ ಪರ್ಣಶಾಲೆ, ಪರಲೋಕದಲ್ಲಿರುವ ರೀತಿಯಲ್ಲಿಯೇ ಆದ್ರೂ ಅಲ್ಲೂ ದೇವರ ಪ್ರಸನ್ನತೆ ಇತ್ತಲ್ಲ. ಖಂಡಿತವಾಗಿಯೂ ದೇವರ ಪ್ರಸನ್ನತೆ ಇತ್ತು. ಆದರೆ ಆ ದೇವರ ಪ್ರಸನ್ನತೆಗೆ ಇಷ್ಟು ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹೌದು, ಯಾಜಕರು ಮಾತ್ರ ಹೋಗ್ಬೋದು, ಮಹಾಯಾಜಕರು ಮಾತ್ರ ಹೋಗ್ಬೋದು. ಅಲ್ಲಿ ಬಂದ್ರೆ ನಿಮಗೆ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ ಒಂದು. ಇಲ್ಲಿ ಯೋಹಾನನ ಬಗ್ಗೆ ನಾವು ಗುರುತಿಸುವಾಗ ಆತನು ಇಲ್ಲಿ ಶಾರೀರಿಕವಾಗಿ ಇವ್ರು ಹೋಗ್ಬೇಕಾಗಿತ್ತು. ಯಾರು? ಆರೋನನು, ಮೋಶೆ, ಇವರೆಲ್ಲ ಶಾರೀರಿಕ ಹೋಗ್ಲೇಬೇಕಾಗಿತ್ತು ಈ ಪರ್ಣಶಾಲೆಗೆ. ಬಟ್ ಈ ದರ್ಶನದಲ್ಲಿ ಈ ಯೋಹಾನನು ಶಾರೀರಿಕವಾಗಿ ಹೋಗ್ತಾ ಇಲ್ಲ, ಆತ್ಮಪರವಶನಾಗಿ ದರ್ಶನಕ್ಕೆ ಎದುರು ಒಳಗೋಗ್ತಾ ಇದ್ದಾನೆ. ಆಗ ಅವನಿಗೆ ಒಂದು ಅರ್ಹತೆ ಇದೆ. ಯಾಕೆಂದ್ರೆ ಆ ದರ್ಶನ ಆದಮೇಲೆ ಮತ್ತೊಮ್ಮೆ ಅವನು ಪದ್ಮೋದ್ವೀಪಕ್ಕೆ ಬಂದಿರಬೇಕು. ಹಾಗೆ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲ, ಎಂಥ ಒಂದು ಅವಕಾಶ! ಖಂಡಿತವಾಗ್ಲೂ ಮಿರಿಯಮ್ಮಳಿಗೆ ಈ ಅವಕಾಶ ಸಿಕ್ತು, ಆರೋನನಿಗೆ ಈ ಅವಕಾಶ ಸಿಕ್ತು. ಅರಣ್ಯಕಾಂಡ 12ನೇ ಅಧ್ಯಾಯ 4-5 ವಚನವನ್ನು ನೋಡಬೇಕಾದ್ರೆ ಆ ಒಂದು ದೇವರ ಪ್ರಸನ್ನತೆಯನ್ನು ನೋಡುವಂಥ ಅವಕಾಶ ಅವ್ರಿಗೆ ಸಿಕ್ತು. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಮುಂದೆ ಚರ್ಚೆ ಮಾಡೋಣ. ಸಿಂಹಾಸನವು ಯಾವ ಕಾರಣದಿಂದ ಅಲ್ಲಿತ್ತು, ಈ ಒಂದು ದರ್ಶನವು ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಆತ್ಮಿಕವಾಗಿ ಅಂತಕ್ಕಂಥದ್ದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋಣ, ಮಾತಾಡೋಣ, ಚರ್ಚೆ ಮಾಡೋಣ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.